ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶುಕ್ರವಾರದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶುಕ್ರವಾರ 4:30ಗೆ ಎದ್ದು ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಿದೆ. ಇಷ್ಟು ದಿನ ನಾನು ಸಮ್ ರೀಸನ್ಸಿಂದ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಿರಲಿಲ್ಲ. ನಿನ್ನೆಯಿಂದ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ದೀಪಾವಳಿ ಹಬ್ಬದಲ್ಲಿ ಮಾತ್ರ ನಾವು ದೇವಿರಮ್ಮ ಪೂಜೆ ಮಾಡ್ಕೊಂಡಿದ್ದೆ. ಬಟ್ ಲಕ್ಷ್ಮೀ ಪೂಜೆ ಫ್ರೈಡೆ ಮಾಡ್ತಾ ಇರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಹೇಗೆ ಗೊತ್ತಿದೆಯೋ ಆ ಥರ ಅಮ್ಮ ಹೇಳ್ಕೊಟ್ಟಿರೋ ರೀತಿನಲ್ಲೇ ಸಿಂಪಲ್ ಆಗಿ ನನಗೆ ಗೊತ್ತಿರೋ ರೀತಿನಲ್ಲೇ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ದೇವರಿಗೆ ನೈವೇದ್ಯಕ್ಕೆ ಕೇಸರಿಬಾತ್ ಕೂಡ ಮಾಡಿಕೊಂಡೆ. ಕೇಸರಿಬಾತ್ ಮಾಡಿ ನೈವೇದ್ಯ ಎಲ್ಲ ಮಾಡಿಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಎಲ್ಲ ಫಿನಿಶಿಂಗ್ ಮಾಡ್ಕೊಂಡಾದ್ಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಪೂಜೆ ನಾನು 5 o'clock ಸ್ಟಾರ್ಟ್ ಮಾಡಿದೆ. 4:45 5 o'clock ಆಗಿತ್ತು ಸ್ಟಾರ್ಟ್ ಮಾಡುವಾಗ. 6ಗೆ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೈವೇದ್ಯ ಎಲ್ಲ ಮುಗಿಸಿ ಅದಾದ್ಮೇಲೆ ನಮ್ಮ ಮನೆಯವ್ರನ್ನ ಎಬ್ಬರಿಸ್ಬಿಟ್ಟು ಅವ್ರನ್ನ ಸ್ನಾನಕ್ಕೆ ಕಳಿಸಿ ನಾನು ಪಲಾವ್ ರೆಡಿ ಮಾಡಿಕೊಂಡೆ. ಪಲಾವ್ಗೆ ಒಗ್ಗರಣೆಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಲಾಸ್ಟಿಗೆ ತುಪ್ಪ ಹಾಕಿ ಫಿನಿಶಿಂಗ್ ಮಾಡಿಕೊಂಡೆ. ತುಪ್ಪ ಕೊನೆಗೆ ಹಾಕೋದ್ರಿಂದ ಯಾವುದೇ ರೈಸ್ ಬಾತ್ ಆಗಲಿ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನನಗೋಸ್ಕರ ಟೀ ಪ್ರಿಪೇರ್ ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೆ ರೆಡಿಯಾಗಿ ಬಂದಿದ್ದರು. ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಅದಾದಮೇಲೆ ಅವ್ರು ಬ್ರೇಕ್ಫಾಸ್ಟ್ ತಿಂದು 7:45ಗೆ ಹೊರಟು. ಅದಾದಮೇಲೆ ಧ್ವನಿ 8 o'clock ಎದ್ದು ಫ್ರೆಶ್ ಅಪ್ ಆಗಿ ಪ್ರಾರ್ಥನೆ ಮುಗಿಸ್ಕೊಂಡು ಅವಳಿಗೂ ನೈವೇದ್ಯ ಏನು ಮಾಡಿದ್ದೆ ಕೇಸರಿಬಾತು ಅದನ್ನೇ ತಿಂದ್ಕೊಂಡು ರೆಡಿ ಆದಳು. ಸ್ವಲ್ಪ ಹೊರಗಡೆ ತುಂಬ ಚಳಿ ಇತ್ತು. ಅವಳನ್ನೂ ರೆಡಿ ಮಾಡಿಕೊಂಡು 8:45 9 ಆಗಿತ್ತು. ಹೋಗಿ ಅವಳನ್ನ ಬಿಟ್ಬಿಟ್ಟು ಬಂದೆ. ಬಂದು ನಾನು ಟಿಫನ್ ತಿಂದ್ಬಿಟ್ಟು ಎಡಿಟಿಂಗ್ ಮಾಡ್ತಾ ಕೂತಿದ್ದೆ. ಆಗ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ಬಂದಿದ್ದರು. ಪೂಜೆ ಸ್ಟಾರ್ಟ್ ಮಾಡಿದ್ನಲ್ವಾ, ಅರಿಶಿನ ಕುಂಕುಮ ತಗೊಂಡೋಗೋದಕ್ಕೆ ಬನ್ನಿ ಅಂತ ಹೇಳಿದ್ದೆ ಅವರಿಗೆ. ಬಂದಿದ್ದರು. ಬಂದಳು ರಿಷಿತಾ. ಸ್ವಲ್ಪ ಹೊತ್ತು ಬ್ರೇಕ್ಫಾಸ್ಟ್ ಮಾಡಿ ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಟ ಆಡ್ಕೊಂಡಿದ್ರು. ಅದಾದಮೇಲೆ ಧ್ವನಿನ 1 o'clock ಕರ್ಕೊಬಂದೆ. ಅದಾದಮೇಲೆ ಅಕ್ಕ ತಂಗಿ ಇಬ್ಬರು ಒಟ್ಟಿಗೆ ಊಟ ಮಾಡಿಕೊಂಡು ನಿದ್ದೆ ಮಾಡಿದ್ರು. 3:30 4 o'clock ಆಗಿತ್ತು. ಅವರು ಎದ್ಬಿಟ್ಟು ಟೀ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೊರಟರು. ಸಂಜೆ ಪೂಜೆ ಟೀ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಡಿನ್ನರ್ಗೋಸ್ಕರ ನಾನು ಸ್ವೀಟ್ ಪೊಟ್ಯಾಟೋದು ಪರಾಟ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಪರಾಟಾಗೆ ಮಾಡೋದಕ್ಕೆ ಸ್ವೀಟ್ ಪೊಟ್ಯಾಟೋನ ಒಂದು ಅರ್ಧ ಸ್ಲೈಸ್ ಮಾಡಿಕೊಂಡು ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡು ಉಪ್ಪು ಹಾಕಿ ಇಡ್ಲಿ ಕುಕ್ಕರಲ್ಲಿ ಹಬೆನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂದು 20 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಇದು ನೀಟಾಗಿ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದ್ರೆ 3 ವಿಷಲ್ಸ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಫುಲ್ಲು ಬೆಂದಿರಬೇಕು. ಆ ಥರ ಚೆನ್ನಾಗಿ ಬೆಂದರೆ ನಾವು ಚಪಾತಿ ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ. ಪರಾಟ ಹೊಸಿಯುವಾಗ ಕಿತ್ತೋಗೋದು ಆ ಥರ ಏನೂ ಆಗೋದಿಲ್ಲ. ಚೆನ್ನಾಗಿ ಆದಮೇಲೆ ಸ್ಪೂನಲ್ಲಿ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತೊಗೊಂಡು. ಇದೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಿಗೆ 1/4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಸ್ವೀಟ್ ಪೊಟ್ಯಾಟೊ, ಜೀರಿಗೆ, ಕಾಳು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಹಾಗೆ ಗರಂ ಮಸಾಲ ಪೌಡರ್ ಹಾಕಿ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕಿ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಡಲಲ್ಲಿ ನೀರು ಬೇಕಂದರೆ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪನ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಮಾಡಿಕೊಂಡು ಸಾಫ್ಟ್ ಡಫ್ ಮಾಡ್ಕೊಳ್ಳಿ. ಸ್ವೀಟ್ ಪೊಟ್ಯಾಟೊ ಸ್ವೀಟಾಗಿರುತ್ತೆ, ಪರಾಟಾಗೆ ಚೆನ್ನಾಗಿರುತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು. ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ, ಸ್ವೀಟ್ ಪೊಟ್ಯಾಟೊದಲ್ಲಿ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ದಿ ಫುಡ್ ಕೂಡ ಅಂತ ಹೇಳ್ಬೋದು. ಕೊನೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡಿ ಒಂದು 10ರಿಂದ 15 ನಿಮಿಷ ಹಾಗೆ ಬಿಡಿ.
ಸೊ ಚಪಾತಿ ಮಾಡೋದು ತುಂಬ ದೊಡ್ಡ ಚಾಲೆಂಜು. ಯಾಕೆ ಅಂತಂದ್ರೆ ಧ್ವನಿ ಚಪಾತಿ ಮಾಡುವಾಗ, ರೊಟ್ಟಿ ಮಾಡುವಾಗ ಬಿಡೋದೇ ಇಲ್ಲ. ಸೊ ಅವಳಿಗೆ ಹಿಟ್ಟಲ್ಲಿ ಆಟ ಆಡ್ಬೇಕು ಅಂದ್ರೆ ಬಹಳ ಇಷ್ಟ. ಚೆನ್ನಾಗಿ ಆಟ ಆಡ್ತಾಳೆ. ಸೊ ಒಂದು 15 ಮಿನಿಟ್ಸ್ ಆದ್ಮೇಲೆ ಚೆನ್ನಾಗಿ ಸಾಫ್ಟಾಗಿ ಆಯಿಲ್ ಹೀರ್ಕೊಂಡಿದೆ. ಸೊ ಅದಾದ್ಮೇಲೆ ಮತ್ತೆ ಒಂದ್ಸರಿ ನೀಡ್ ಮಾಡ್ಕೊಂಡು, ಸೊ ರೌಂಡಾಗಿ ಗೋಲ್ ಮಾಡ್ಕೊಂಡು, ಸೊ ಉಜ್ತಾ ಹೋಗ್ತೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಜಾಸ್ತಿ ಹಿಟ್ಟು ಹಾಕ್ಕೋಬೇಡಿ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿ ಯಾವ ಥರ ಒಸ್ಕೊಳ್ತೀರ ಅದೇ ಥರನೇ ಉಜ್ಕೊಂಡ್ರೆ ಆಯಿತು. ಬೋತ್ ಸೈಡ್ಸ್ ನಿಧಾನಕ್ಕೆ ಒಸ್ಕೊಳ್ಳಿ. ಸ್ವಲ್ಪ ತಿಕ್ಕಾಗೇ ಇರಲಿ ಪರಾಟ. ಪರಾಟಗೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ. ಇದು 100% ನಿಮಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಇಷ್ಟ ಆದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಮೊದಲಿಗೆ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯನ್ನ ಹುರ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಟೊಮೊಟೊ ಹುರ್ಕೊಳ್ತಾ ಇದ್ದೀನಿ. ಫಸ್ಟ್ ಟೊಮೊಟೊ ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೊಂಡು ಮತ್ತೆ ಫ್ಲಿಪ್ ಮಾಡ್ಕೊಂಡು ಇನ್ನೊಂದು ಸೈಡ್ ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಸಾಫ್ಟಾಗಿ ಸ್ವಲ್ಪ ಚೆನ್ನಾಗಿ ನೀರು ಇಳ್ಕೊಳ್ಳೋ ಥರ ಬೇಯಬೇಕು. ಸೊ ಒಂದ್ 2 ನಿಮಿಷ ಆದ್ಮೇಲೆ ಈಗ ಚೆನ್ನಾಗಿ ಬೆಂದಿದೆ ಟೊಮೊಟೊ, ಚೆನ್ನಾಗಿ ಫ್ರೈ ಆಗಿದೆ, ನೀರು ಬಿಟ್ಕೊಂಡಿದೆ. ಸೊ ಈಗ ನಾನು ಒಣಮೆಣಸಿನಕಾಯಿ, ಕರಿಬೇವು, ಹಾಗೆ ಉಪ್ಪು, ಖಾರದ ಪುಡಿ, ಜೀರಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅಗೈನ್ ಟೊಮೊಟೊ ಜೊತೆ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ಬೇಕು ಅದನ್ನ. ಸ್ಟವ್ ಆಫ್ ಮಾಡ್ಬಿಟ್ಟು. ಸೊ ತಣ್ಣಗಾದ್ಮೇಲೆ ಉದ್ದಿರೋಂಥ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಏನಿತ್ತು ಅದ್ರ ಜೊತೆಗೆ ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಕು. ತುಂಬಾ ನುಣ್ಣಗೆ ರುಬ್ಬೋದ್ ಬೇಡ. ಸ್ವಲ್ಪ ತರಿ ತರಿಯಾಗಿರ್ಬೇಕು. ಆ ಥರ ರುಬ್ಕೊಳ್ಳಿ. ಒಂದು ಬೌಲಿಗೆ ಎಲ್ಲದನ್ನು ಕೂಡ ಟ್ರಾನ್ಸ್‌ಫರ್ ಮಾಡ್ಕೊಂಡು, ಇದಕ್ಕೆ ಹಸಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು, ಹಾಗೆ ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ಮಾಡಿ ಟ್ರೈ ಮಾಡಿ ನೋಡಿ ನೀವಿದು. 100% ನಿಮ್ಗಿಷ್ಟ ಆಗೇ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಪರಾಟ ಯಾವುದಕ್ಕಾದ್ರೂ ನೀವು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಅದಾದ್ಮೇಲೆ ನಮ್ಮ ಧ್ವನಿದು ಕತೆ ನೋಡಿ ಈ ಥರ. ಸೊ ಅವಳು ಅಡುಗೆ ಮಾಡ್ತಾ ಇರ್ತಾಳೆ. ನೀರು, ತಟ್ಟೆ ಎಲ್ಲ ಇಟ್ಕೊಂಡು, ಹಿಟ್ಟೆಲ್ಲ ಮುಖಕ್ಕೆ ಹಚ್ಕೊಂಡು ಆ ಥರ ಆಡ್ತಾ ಇದ್ಲು. ಸೊ ಅದಾದ್ಮೇಲೆ ಪರಾಟ ರೆಡಿ ಆಯ್ತು. ಒಂದು 6-7 ಪರಾಟ ಆಗಿತ್ತು. ಸೊ ಅದಾದ್ಮೇಲೆ ನಮ್ಮ ಮನೆಯವರು ಬರೋದು 10:00 ಮೇಲೆ ಆಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ದೂರ ಇದ್ದೀನಿ, ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ನಾನು ನನ್ನ ಮಗಳು ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಮನೆಯವ್ರು ಬಂದ್ರು 10:30 ಆಗಿತ್ತು. ಅವಾಗ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಸೊ 11:00 ಮಲ್ಕೊಂಡ್ವಿ. ಸೊ ಇದು ನನ್ನ ಫ್ರೈಡೆ ದಿನದ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್‌ಗೆಲ್ಲ ಶೇರ್ ಮಾಡಿ. ಹಾಗೆ ಏನಾದರೂ ಸಜೆಷನ್ ಇದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.